ಬಿಹಾರದಲ್ಲಿ ಎನ್ಡಿಎ ಮೋಡಿ ಮಾಡಿದೆ 205 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಎನ್ಡಿಎ ಗೆಲುವಿಗೆ ಈ ಸ್ಟಾರ್ ಜೋಡಿಯ ಪ್ರಚಾರ ಕೂಡ ತುಂಬಾ ಮುಖ್ಯವಾಗಿತ್ತು. ಎನ್ಡಿಎ ಕೊರಳಿಗೆ ಜನರ ಗೆಲುವಿನ ಹಾರ ಬಿಹಾರದಲ್ಲಿ ನಿಮೋ ಜೋಡಿ ದೊಡ್ಡ ಮೋಡಿಯನ್ನ ಮಾಡಿದೆ. ಎನ್ಡಿಎ ಗೆಲುವಿನ ಹಿಂದೆ ಕ್ಯಾಂಪೇನ್ ಕಮಾಲ್ ಕೂಡ ಸದ್ದನ್ನ ಮಾಡ್ತಾ ಇದೆ. ಬಹುತೇಕ ಕ್ಷೇತ್ರಗಳಲ್ಲಿ ಕ್ಯಾಂಪೇನ್ ಅನ್ನ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಐತಿಹಾಸಿಕ ಗೆಲುವನ್ನು ಸಾಧಿಸೋದಕ್ಕೆ ಸ್ಟಾರ್ ಜೋಡಿಯ ಕ್ಯಾಂಪೇನ್ ದೊಡ್ಡ ಪಾತ್ರವನ್ನು ನಿರ್ವಹಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. 70ಕ್ಕೂ ಹೆಚ್ಚು ಕಡೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಯಾಂಪೇನ್ ಅನ್ನು ಮಾಡಿದ್ರು. ಅದರ ಫಲ 205 ಸ್ಥಾನಗಳಲ್ಲಿ ಎನ್ಡಿಎ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಅದರ ಜೊತೆಗೆ ನಿತೀಶ್ ಕುಮಾರ್ ಅವರು ಕೂಡ ನಿರಂತರವಾಗಿ ಕ್ಯಾಂಪೇನ್ ಮಾಡಿದರ ಫಲ ಎನ್ಡಿಎ ಅಭೂತಪೂರ್ವ ಪ್ರಚಂಡ ಗೆಲುವಿನತ್ತ ಮುಂದುಗ್ತಾ ಇದೆ. ನಿತೀಶ್ ಕುಮಾರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇಬ್ಬರೂ ಕೂಡ ಅತಿ ದೊಡ್ಡ ಕ್ಯಾಂಪೇನ್ ಅನ್ನು ಮಾಡಿದ್ರು. ಅದರ ಜೊತೆಗೆ ಅಮಿತ್ ಶಾ ಅವರ ಕ್ಯಾಂಪೇನ್ ಕೂಡ ಇಲ್ಲಿ ವರ್ಕೌಟ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತಷ್ಟು ಎನ್ಡಿಎ ಗೆಲುವಿಗೆ ಹಾಗಾದರೆ ಕಾರಣವೇನು? ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರು ಈ ಜೋಡಿ ಏನಿದೆ ಇದು ಮೋಡಿ ಮಾಡಿರುವಂಥದ್ದು. ಪ್ರಾದೇಶಿಕವಾಗಿ ಅತಿ ದೊಡ್ಡ ಹೆಸರನ್ನು ಸಂಪಾದಿಸಿದ್ರು. 20 ವರ್ಷಗಳಿಂದ ಆಡಳಿತ ಮಾಡ್ತಾ ನಿತೀಶ್ ಕುಮಾರ್ ಅವರು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ವರ್ಕೌಟ್ ಆಗಿದೆ. ಬಹುತೇಕ ಕ್ಷೇತ್ರಗಳಲ್ಲಿ ನಿಮೋ ಸುನಾಮಿ ಸಕ್ಸಸ್ ಆಗಿದೆ. ಈ ಸಕ್ಸಸ್ನ ಪರಿಣಾಮವೇ 205 ಸ್ಥಾನದಲ್ಲಿ ಎನ್ಡಿಎ ಈಗ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನು ಏರ್ತಾ ಇರುವಂಥದ್ದು. ಎನ್ಡಿಎ ಗೆಲುವಿನ ಹಿಂದೆ ಕ್ಯಾಂಪೇನ್ ಅನ್ನುವಂತಹ ವಿಚಾರ ಕಮಾಲ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಜಂಗಲ್ ರಾಜ್ ಅನ್ನುವಂತಹ ಆ ಕಾನ್ಸೆಪ್ಟ್ ಲಾಲು ಪ್ರಸಾದ್ ಯಾದವ್ ಅವರ ಹಿಂದಿನ ಆ ಕರಾಳ ದಿನಗಳನ್ನು ನೆನಪಿಸುವ ರೀತಿಯಲ್ಲೂ ಕೂಡ ಮಾಡಿತ್ತು. 565 ಚುನಾವಣಾ ರ್ಯಾಲಿಯನ್ನು ಬಿಜೆಪಿ ಕಡೆಯಿಂದ ಮಾಡಲಾಗಿತ್ತು. ಇದರಲ್ಲಿ ಸಿಂಹ ಪಾಲಿದ್ದಿದ್ದೇ ಪ್ರಧಾನಿ ನರೇಂದ್ರ ಮೋದಿ ಅವರದ್ದು. 115 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಅವುಗಳನ್ನು ಕವರ್ ಮಾಡುವಂತಹ ನಿಟ್ಟಿನಲ್ಲಿ 70ಕ್ಕೂ ಹೆಚ್ಚಿನ ರ್ಯಾಲಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಒಬ್ಬರೇ ಮಾಡಿದ್ರು. ಬಿಹಾರದಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು 115 ಕ್ಷೇತ್ರಗಳಲ್ಲಿ ಓಡಾಟವನ್ನು ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು 14 ಸಮಾವೇಶವನ್ನು ಮಾಡಿದ್ರು, 1 ರೋಡ್ ಶೋ ಮಾಡಿದ್ರು. ಅದರ ಫಲ ಇವತ್ತು ಮತ್ತೊಮ್ಮೆ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಅಧಿಕಾರದ ಗದ್ದುಗೆಗೆ ಏರಿದೆ. 160ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅಬ್ಬರದ ಪ್ರಚಾರವನ್ನು ಮಾಡಿದರು. ಒಂದು ಕಡೆ ಮೋದಿ, ಮತ್ತೊಂದು ಕಡೆ ಅಮಿತ್ ಶಾ, ಅದರ ನಡುವೆ ನಿತೀಶ್ ಕುಮಾರ್ ಅವರ ಪ್ರಚಾರ. 36 ಚುನಾವಣಾ ರ್ಯಾಲಿಯನ್ನು ಅಮಿತ್ ಶಾ ಮಾಡಿದ್ರು ಬಿಹಾರದಲ್ಲಿ. ಇಬ್ಬರು ಕೂಡ ಸಪ್ರೇಟ್ ಆಗಿ ರ್ಯಾಲಿಯನ್ನು ಮಾಡಿದ್ರು. ಅದರ ಅತಿ ದೊಡ್ಡ ಫಲ ಈಗ ಬಿಜೆಪಿಗೆ ಸಿಕ್ಕಿರುವಂತಹದ್ದು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಜೆಪಿ ಹೊರಹೊಮ್ಮಿದೆ. ಇದು ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟದ ಗೆಲುವಿನ ಗುಟ್ಟು. ಸ್ಟಾರ್ ಜೋಡಿಯ ಕ್ಯಾಂಪೇನ್, ನಿತೀಶ್ ಕುಮಾರ್, ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಿರಂತರ ಪ್ರಚಾರ, ಸಭೆ ಇವೆಲ್ಲವೂ ಕೂಡ ಬಿಹಾರದ ಜನರ ಮತವನ್ನು ಸೆಳೆಯುವಲ್ಲಿ ವರ್ಕೌಟ್ ಆಗಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಕೂಡ ಕ್ಯಾಂಪೇನ್ ಮಾಡಿತ್ತು, RJD ಕೂಡ ಕ್ಯಾಂಪೇನ್ ಮಾಡಿತ್ತು, ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿಯೂ ಕೂಡ ಕ್ಯಾಂಪೇನ್ ಮಾಡಿತ್ತು. ಬಟ್ ಅಲ್ಲಿ ಸೇರಿದಂತಹ ಜನ ಮತವಾಗಿ ಕನ್ವರ್ಟ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ ಶಬೀರ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈ ಬಾರಿ ಬಿಹಾರದ ಚುನಾವಣೆ ತುಂಬ ಕುತೂಹಲ ಕಾರಣವಾಗ್ತಾ ಇತ್ತು. ಎಲ್ಲೇ ಪ್ರಚಾರ ನಡೀಲಿ, ಎಲ್ಲೇ ಸಭೆಗಳು ಸೇರಲಿ, ದೊಡ್ಡ ಮಟ್ಟದಲ್ಲಿ ಎರಡೂ ಕಡೆಯ ಮೈತ್ರಿಕೂಟಕ್ಕೂ ಕೂಡ ಅದೇ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ರು. ಬಟ್ ಈ ಸೇರಿದಂತಹ ಜನ ವೋಟ್ ಆಗಿ ಕನ್ವರ್ಟ್ ಆಗಿದ್ದು ಎನ್ಡಿಎ ಮೈತ್ರಿಕೂಟಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಈ ಸ್ಟಾರ್ ಜೋಡಿಯ ಕ್ಯಾಂಪೇನ್ ಹೇಗೆ ವರ್ಕೌಟ್ ಆಯಿತು, ಯಾವ ರೀತಿ ಮತದಾರರ ಮೇಲೆ ಪ್ರಭಾವ ಬೀರ್ತು, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ನೋಡಿ, ಇತ್ತೀಚಿನ ಚುನಾವಣಾ ರಾಜಕಾರಣದಲ್ಲಿ ಯಾವುದೇ ಪಕ್ಷ ರ್ಯಾಲಿಗಳನ್ನು ನಡೆಸಿದ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಸೇರುತ್ತೆ ಮತ್ತು ಜನಸಂಖ್ಯೆ ಸೇರುವಂತೆ ನೋಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಆಯೋಜಕರು ಮಾಡಿರ್ತಾರೆ. ಎಷ್ಟು ಜನ ಸೇರಿದ್ರು ಅಥವಾ ರ್ಯಾಲಿಯಲ್ಲಿ ಎಷ್ಟು ಜನ ಇದ್ದರು ಮತ್ತು ದೊಡ್ಡ ಪ್ರಮಾಣದ ಜನ ಇದ್ದ ಮಾತ್ರಕ್ಕೆ ಅದು ಮತಗಳಾಗಿ ಪರಿವರ್ತನೆಯನ್ನು ಆಗುತ್ತೆ ಅನ್ನುವಂಥದ್ದು ಇದು ಹಳೆಯ ಕಾನ್ಸೆಪ್ಟು. ಈಗ ಎಲ್ಲ ರ್ಯಾಲಿಗಳಲ್ಲೂ ಜನ ಇದ್ದರೂ ಕೂಡ ರ್ಯಾಲಿಗೆ ಬಂದಂಥ ಜನರು ಕೂಡ ಮತ ಚಲಾಯಿಸದೇ ಇರುವಂತಹ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಎಂಡ್ ಆಫ್ ದಿ ಡೇ ಮತ ಚಲಾಯಿಸಬೇಕಾದಂಥ ಸಂದರ್ಭ
ಸಂದರ್ಭದಲ್ಲಿ ತಮಗೆ ಸೂಟ್ ಆಗಬಹುದಾದಂಥ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನ ಯೋಚನೆ ಮಾಡಿ ಮತವನ್ನು ಚಲಾಯಿಸ್ತಾರೆ. ಅದರಲ್ಲೂ ಕೂಡ ಬಿಹಾರದಲ್ಲಿ ಸಾಕಷ್ಟು ಫ್ಯಾಕ್ಟರ್ಗಳು ವರ್ಕ್ ಆಗುತ್ತೆ. ಜಾತಿ ಸೇರಿದಂತೆ ಬೇರೆ ಬೇರೆ ಫ್ಯಾಕ್ಟರ್ಗಳನ್ನು ಇಟ್ಕೊಂಡು ಮತವನ್ನು ಚಲಾಯಿಸುವಂಥದ್ದು ಈ ಹಿಂದಿನಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಸೊ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಬಿಜೆಪಿ ಅದಕ್ಕೆ ಹೊರತಾಗಿರಲಿಲ್ಲ. ಸಾಕಷ್ಟು ದೊಡ್ಡ ಮಟ್ಟದ ರ್ಯಾಲಿಗಳನ್ನು ಮಾಡಿತ್ತು. ಒಟ್ಟು 565 ರ್ಯಾಲಿಗಳನ್ನು ನಡೆಸಿತ್ತು. ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ 14 ಸಮಾವೇಶಗಳನ್ನು, ಒಂದು ರೋಡ್ ಶೋ ಅನ್ನು ಮಾಡಿದ್ರು. ಈ ಮೂಲಕ 115 ಕ್ಷೇತ್ರಗಳನ್ನು ಅವರು ಕವರ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇದು ಅಲ್ಲದೆ ಮುಖ್ಯವಾಗಿ ಇನ್ನು ಗೃಹ ಸಚಿವ ಅಮಿತ್ ಶಾ ಆಗಿರ್ಬೋದು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಅಸ್ಸಾಂ ಸಿಎಂ ಆಗಿರುವಂತ ಹೇಮಂತ್ ಬಿಸ್ವಾ ಶರ್ಮಾ ಇರ್ಬೋದು, ಹೀಗೆ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ದೊಡ್ಡ ಮಟ್ಟದ ರ್ಯಾಲಿಗಳನ್ನು ನಡೆಸಿದ್ರು. ಒಬ್ಬೊಬ್ಬ ಮುಖ್ಯಮಂತ್ರಿಗಳು 15-20 ರ್ಯಾಲಿಗಳನ್ನು ನಡೆಸಿದ್ರು. ಅಮಿತ್ ಶಾ ಅವರು 36 ಸಮಾವೇಶಗಳಲ್ಲಿ ಭಾಗಿಯಾಗಿದ್ರು. ಹೀಗೆ ದೊಡ್ಡ ಪ್ರಮಾಣದ ರ್ಯಾಲಿಗಳನ್ನು ಮಾಡೋ ಮೂಲಕ ತನ್ನ ಎಲ್ಲಾ ಸ್ಟಾರ್ ಪ್ರಚಾರಕರನ್ನ ಕಣಕ್ಕಿಳಿಸುವ ಮೂಲಕ ಜನರನ್ನ ಸೆಳೆಯುವಲ್ಲಿ ಬಿಜೆಪಿ ಯಶಸ್ವಿಯಾಗಿರುವಂಥದ್ದು. ಒಂದು ಕಳೆದ 15 ವರ್ಷಗಳಲ್ಲಿ ನಿತೀಶ್ ಮಾಡಿದಂತಹ ಕೆಲಸಗಳು, ಮತ್ತೆ ಕೇಂದ್ರದಲ್ಲಿ NDA ಸರ್ಕಾರ ಮಾಡಿರುವಂತಹ ಕೆಲಸಗಳು, ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತ ಹೇಗೆ ಕೆಲಸ ಮಾಡ್ತಾ ಇದೆ, ಮತ್ತೆ ಅಲ್ಲಿ ಯಾವ ರೀತಿಯಾದಂತಹ ಸೇವೆಯನ್ನ ಕೊಡ್ಲಾಗ್ತಾ ಇರುವಂಥದ್ದು, ಯೋಜನೆಗಳನ್ನ ಕೊಡ್ಲಾಗ್ತಾ ಇದೆ, ಈ ಎಲ್ಲಾ ಅಂಶಗಳನ್ನ ಬಿಹಾರದಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಆಯಾ ರಾಜ್ಯದ ಸಿಎಂಗಳು ಕೂಡ ಮಾಡಿದ್ರು. ಸೊ ಹೀಗಾಗಿ ಇದರೆಲ್ಲರ ಪರಿಣಾಮ NDAಗೆ ಬಹುಮತ ಬಂದಿರುವಂತಹದ್ದು ನಾವು ನಿರೀಕ್ಷೆ ಮಾಡಬಹುದು. ಪ್ರೇಮ್.